ಕಡ್ಡಿ ಐತಲ್ಲ ಅದಕ್ಕೆ ಎದ್ರಕತ್ತಾರದು ಮಾರ್ಕೆಟ್ ಓಕೆ ಚೆನ್ನಾಗಿ ಇವಾಗ ಹೋಗು ಹಾಕಿದ್ದೀನಲ್ಲ ಗೈಸ್ ಇದೇನೋ ಒಳ್ಳೆ ಮನೆ ಥರ ಐತೆ ಬಟ್ ಒಳಗಡೆ ಹೋಗ್ಬೋದ ಏನೋ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವಾಗ ಜಿಮ್ಮಿಗೆ ರೆಡಿ ಆಗಿದೆ, ಜಿಮ್ಗೆ ಹೋಗ್ಬೇಕು. ಇವಾಗ ನನ್ನ ಪ್ರೀ ವರ್ಕೌಟ್ ರೆಡಿ ಆಗೈತೆ. ಸೋಯಾ ಚಂಕ್ಸು ರೆಸಿಪಿ ಇದರದ್ದು ಒಂದು ದಿನ ಹೇಳ್ತೀನಿ ಏನು ರೆಸಿಪಿ ನಾನು ಹಿಂಗೆ ಮಾಡ್ತೀನಿ ಸೋಯಾ ಚಂಕ್ಸು ಅಂತ. ನಾನು ಇವಾಗ ಸ್ಟಾರ್ಟ್ ಮಾಡಿರೋದು, ಇವಾಗ ಒಂದು ವಾರ ಹತ್ರ ಆಗೈತೆ ಈ ರೆಸಿಪಿ ಸ್ಟಾರ್ಟ್ ಮಾಡಿ. ಇವತ್ತು ಅನ್ಕೋತಾ ಇದ್ದೀನಿ ಲೆಗ್ಸ್ ಹಿಟ್ ಮಾಡೋದ ಅಂತ. ಯಾಕಂತಂದರೆ ಅಪ್ಪರ್ ಬಾಡಿ ಫುಲ್ ಪೇಯ್ನ್ ಬಂದ್ಬಿಟ್ಟೈತೆ. ಈ ಬಿಸಿಲಿಗೆ ರಿಕವರ್ ಆಗೋದು ತುಂಬ ಕಷ್ಟ ಆಗ್ತೈತೆ. ಇವಾಗ ಪ್ರೀ ವರ್ಕೌಟ್ ಮುಗಿಸೋಣ, ದೆನ್ ವಿ ವಿಲ್ ಲೀವ್. ಇಷ್ಟು ದಿನ ಆದಮೇಲೆ ನಾನು ಸೋಯಾ ಚಂಕ್ಸ್ ಈ ಥರ ಮಾಡ್ಕೊತಿಂದಿರೋದು. ಅಪ್ಪ ಹೆಂಗೆ ತಿಂತಾ ಇದ್ದೀನಿ ಇವಾಗ. ಇದು ಸೋ ಮಚ್ ಬೆಟರ್ ಈ ರೆಸಿಪಿ. ಇವರಿಬ್ಬರು ನಾ ವಾಕಿಂಗ್ ಬಿಟ್ಟಿದ್ದೀನಿ, ಇಬ್ಬರು ವಾಕಿಂಗ್ ಮಾಡ್ತವ್ರೆ. ಈ ಮೇಡಮ್ ನೋಡ್ಕೋಬೇಕಿಲ್ಲ, ಅವ ಅಲ್ಲಿ ಓಡ್ ಹೋಗಲ್ಲ, ಇವಾಗ ಇಲ್ಲೇ ಇರ್ತಾಳೆ, ಎಲ್ಲೂ ಹೋಗಲ್ಲ. ಕಡ್ಡಿ ಐತಲ್ಲ ಅದಕ್ಕೆ ಎದ್ರಕತ್ತಾರದು, ಇಲ್ಲಾಂದ್ರೆ ಏನಕ್ಕೆ ಎದ್ರಕತ್ತಾರದು. ಎಲ್ಲೆಲ್ಲಿ ನಾಟಕ 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 ಎದೇಳು. ಬಾಯ್ಸ್ ಒಂದು ಡ್ರಿಫ್ಟುಡ್ ರೆಡಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇನ್ನೂ ಒಣಗಬೇಕದು, ಹಸಿ ಇತ್ತು ಬಟ್ ಫುಲ್ಲು ಡ್ರೈ ಆಗಬೇಕು. ಇಲ್ಲಿ ಇವಾಗ ಈ ಸ್ಟೇಜಲ್ಲಿ ಐತೆ, ಎಲ್ಲ ನೀಟಾಗಿ ಕಟ್ ಮಾಡಿ ಇವಾಗ ಒಣಗಿಸ್ತಾ ಇದ್ದೀನಿ. ಇನ್ನೂ ಒಂದು ವಾರ ಒಣಗಬೇಕು. ಇನ್ನೊಂದು ವಾರ ಒಣಗಿದ್ರೆ ಸ್ವಲ್ಪ ಲೈಟ್ ವೆಯ್ಟ್ ಆಗುತ್ತೆ. ಇವಾಗ ಅಲ್ಲೇ ಲೈಟ್ ವೆಯ್ಟ್ ಆಗೈತೆ, ಇನ್ನೂ ಲೈಟ್ ವೆಯ್ಟ್ ಆಗಬೇಕು. ಇದು ಸಿಲ್ವರ್, ಇದು ಡ್ರಿಫ್ಟುಡ್ನ ಯಾವ್ದ್ಯಾವುದೋ ಮರ ಹಾಕೋಕ್ಕಾಗಲ್ಲ. ಯಾಕಂತಂದ್ರೆ ನೀರು ಒಳಗೆ ಹಾಕಿದಾಗ ಕಹಿ ಬರಬಾರ್ದು, ಸಿಲ್ವರ್ ಬರೋಲ್ಲ. ಅದು ಬಿಟ್ರೆ ಸೀಬೆಹಣ್ಣು ಮರ ಹಾಕ್ಬೋದು. ಡ್ರಿಫ್ಟುಡ್ಡು ಈಚೆ 1 kg 700 ರೂಪಾಯಿ. ಇದು ಅರೌಂಡ್ ಒಂದು 5 kg ಮೇಲೆ ಬರುತ್ತೆ. ಇಲ್ಲ ನಮ್ಮನೆಲ್ಲ ಐತಲ್ಲ, ಅದನ್ನೇ ಕಟ್ ಮಾಡಿ ಎಲ್ಲ ಫುಲ್ ಶೇಪ್ ಮಾಡಿ ಇಟ್ಟಿದ್ದೀನಿ. ಒಣಗಬೇಕು ಇವಾಗ, ಒಣಗೋ ಪ್ರೊಸೆಸ್ಸು. ಇನ್ನೂ ಒಂದು ವಾರ ಒಣಗಬೇಕು. ಅಲ್ಲೇ ಒಂದು ವಾರ ಆಯಿತು ಇಟ್ಟು, ಇನ್ನೂ ಒಂದು ವಾರ ಒಣಗಿದ್ರೆ ಒಂದು ಸ್ಟೇಬಲ್ ಸ್ಟೇಜಿಗೆ ಬರುತ್ತೆ. ಅದಾದಮೇಲೆ ಮುಂದಿನ ಪ್ರೊಸೀಜರು. ಇವಳು ನಮ್ಮ ಫ್ರೆಂಡು ದಿನ ಬರ್ತೀನಿ ಅಂತ ನನಗೆ ಮೋಸ ಮಾಡಿ ಫೈನಲಿ ಇವತ್ತು ಬಂದಿದ್ದಾಳೆ ಜಿಮ್ಗೆ. ಇವಾಗ ಜಿಮ್ ರೀಚ್ ಆಗಿದ್ದೀವಿ. ಹೋಗಿ ಫ್ರೆಶ್ ಅಪ್ ಆಗಿ ಸ್ಟಾರ್ಟ್ ಇದೆ. ಲೈಟ್ ಏನಲ್ಲಿ ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ಇದೇ ಒಂದು ಸಾಂಗ್ ಹಾಕೊಂಡು ಪ್ಲೇ ಮಾಡೋದು. ಇದಾದ್ಮೇಲೆ ಇನ್ನೊಂದೈತೆ ಅಷ್ಟೇ. ಗೈಸ್ ಇವಾಗ ಡೆಕ್ಯಾಥ್ಲಾನ್ ಹತ್ರ ಹೋಗ್ತಾ ಇದ್ದೀವಿ, ಸಿಟಿ ಬಸ್ ಸ್ಟ್ಯಾಂಡು. ನಮ್ಮ ಜಿಮ್ಮಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು, ಇವತ್ತು ಪ್ರಾಕ್ಟೀಸ್ ಐತೆ. ಅದಕ್ಕೆ ಜಿಮ್ ಮುಗಿಸ್ಕೊಂಡು ಹಂಗೆ ಹೋಗೋದ ಅಂತ ಅಂದ್ಕೊಂಡು ಪ್ರಾಕ್ಟೀಸ್ ಮ್ಯಾಚ್ ಐತೆ. ಅಲ್ಲೇ ಒಂದು ದಿನ ಪ್ರಾಕ್ಟೀಸ್ ಆಯಿತು, ಇವತ್ತು ಸೆಕೆಂಡ್ ಸೆಷನು. ಇವತ್ತಾದರೆ ಸ್ಯಾಟರ್ಡೇ ಇರೋದು ಮ್ಯಾಚು. ಲಿಫ್ಟ್ ಇದ್ರು ದಡ್ಡನ್ ಥರ ಒಂದು 5 ಫ್ಲೋರ್ ಹತ್ತಿಸ್ತಾ ಇದ್ದಾನೆ ನಮಗೆ, ದನ ಥರ. ನಿಂತ್ಕೋ ಇಲ್ಲಿ. ಮೊದಲೇ ಲೆಗ್ ವರ್ಕೌಟ್ ಮಾಡಿಕೊಂಡು ಬಂದಿದ್ದೀವಿ, ಅದರಲ್ಲಿ ಇವನು ಬೇರೆ ಇನ್ನೂ ಒಂದು 5 ಫ್ಲೋರ್ ಲಿಫ್ಟ್ ಸ್ಟೆಪ್ಸ್ ಹತ್ತಿಸ್ತಾ ಇದ್ದಾನೆ. ಗೈಸ್ ಇವಾಗ ರೀಚ್ ಆದ್ವಿ, ಎಲ್ಲ ಪ್ರಾಕ್ಟೀಸ್ ಮಾಡ್ತವ್ರೆ, ಹೆಂಗೆ ಇನ್ನೂ ಮಾತಾಡ್ತವ್ರೆ ನೋಡಿ. ಇಲ್ಲೆಲ್ಲ ಫುಲ್ ಪ್ರಾಕ್ಟೀಸ್ ನಡೀತೈತೆ ಇವಾಗ. ಶಾರ್ಟ್ ಬೌಂಡ್ರಿ ನೋಡಿ, ಮಾರ್ಕೆಟ್ ವ್ಯೂ ಹೆಂಗೆ ಕಾಣ್ತಾ ಇದೆ ನೈಟಲ್ಲಿ. ಮಾರ್ಕೆಟ್ ವ್ಯೂ ಓಕೆ ಚೆನ್ನಾಗಿ ಆಡು. ಇವಾಗ ಹೋಗು. ಇವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ, ನಾವೆಲ್ಲ ಕುತ್ಕೊಂಡಿದ್ದೀವಿ. ಇವನು ನನ್ನ ಬೆಸ್ಟ್ ಫ್ರೆಂಡು ಜಿಮ್ಮಲ್ಲಿ, ಮಾದೇಶ್ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಾದೇಶ್. ಇವ್ ನಮ್ಮ ಜಿಮ್ಗೆನೆ ಹೀರೋ ಇದ್ದಂಗೆ. ನಮಗೆಲ್ಲ ಫ್ರೆಂಡ್ಸು, ನಮ್ಮ ಗ್ಯಾಂಗಲ್ಲಿ ಫುಲ್ಲು ಹಾಟ್ ಅಂದರೆ ಇವನೇ. ಆಮೇಲೆ ಇವಳೊಬ್ಳು ದುಷ್ಯಂತ್ ಫ್ಯಾನು, ಹಾರ್ಡ್ಕೋರ್ ದುಷ್ಯಂತ್ ಫ್ಯಾನ್ ಇವಳು. ನನಗೆ ನಾನು ಯಾರ ಫ್ಯಾನು ಅಲ್ಲ ಗುರು. ಆಯ್ತು ಮಚಾ, 2 ವರ್ಷದಿಂದ ನಂಗೆ ಹೇಳ್ತೀನಿ. 2 ವರ್ಷದಿಂದ ವಾಟ್ ಎ ಬ್ಯೂಟಿ ಮಚಾ. ಇವ್ರು ಏನು ಮಾಡ್ಕೊಂಡವ್ರು ಇಲ್ಲಿ? ಕರ್ಕೊಬಂದು ನಮಗೆ ಟ್ರೀಟ್ ಕೊಡಿಸ್ತಾನೆ. ಇವಾಗ ತಿನ್ಕೊಂಡೆ ಹೋಗು. ಕೊಡಿಸ್ತಾರೆ ಮುಡಗಲ್ಲ ಅವನಿಗೆ. कौन है ये लोग, कहाँ से आते हैं? ಗೈಸ್ ಇನ್ನೂ ವಾರ್ಮಪ್ ಮಾಡ್ತವ್ರೆ, ಇನ್ನೂ ಮುಗ್ದಿಲ್ಲ ನೋಡಿ. ಇಲ್ಲಿ ಕೂತ್ಕೊಂಡು ಇಲ್ಲಿ ರೀಲ್ಸ್ ನೋಡ್ತಾ ಇವನು ಮಾದೇಶ. ಇವ್ನ ಜೊತೆ ಕೂತ್ಕೊಂಡು ಎಲ್ಲನೂ ಹಾಳು ಮಾಡ್ತಾನೆ ಇವನು. ಗೈಸ್ ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಕಾಯ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 10-15 ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ. ಬರೀ ಇನ್ನೂ ವಾರ್ಮಪ್ಪೇ ಮಾಡ್ತವ್ರೆ. ಏನೆಲ್ಲ ಪ್ರಾಕ್ಟೀಸಲ್ಲಿ ಸೂಪರಾಗಿ ಆಡ್ತವ್ರೆ. ಮ್ಯಾಚಲ್ಲಿ ನೋಡ್ಬೇಕು ಇವರೆಲ್ಲ ಹೆಂಗೆ ಆಡ್ತಾರೆ ಅಂತ.
ಏನಾಯ್ತು ಆಡಲ್ವಾ ನೀವು? ಯಾವಾಗ ಆಡ್ತೀರಾ? ಇವಾಗ ಪ್ರಾಕ್ಟೀಸ್ ಮುಗೀತು, ನಾವು ಬೇಗನೆ ಬಂದ್ಬಿಟ್ವಿ, ಹಾಫ್ ಆನ್ ಅವರ್ ಮುಂಚೆ. ಬೇಜಾರೇ ಆಗೋಯ್ತು ನನಗೆ. ಇವಾಗ ಹೊರಡ್ತಾ ಇದ್ದೀವಿ. ಇವ್ರು ಹೊರಟಾ? ಎಲ್ಲ ಇವರು ಗಾಡಿ ಇಲ್ಲೇ ಹಾಕಿದ್ದೀನಲ್ಲ, ಊರ್ದು ಈ ಸೈಡ್ ಇರೋದು. ಇಲ್ಲಿ ನಮ್ಮ ಗಾಡಿ ಇಲ್ಲಿ ಅವು. ಗೈಸ್ ಇವತ್ತು ಬಂದಿದ್ದು ಏನು, ಅದು ಫಸ್ಟ್ ಟೈಮ್ ಬಂದಾಗ ಪ್ರಾಕ್ಟೀಸ್ ಸೆಷನ್ ಬೇರೆ ಥರ ಇತ್ತು. ಎಲ್ಲ ಒಂದೊಂದು ಟೀಮ್ ಮಾಡಿಸಿದ್ರು. ಇವಾಗ ಎಲ್ಲ ಫುಲ್ ಆಡ್ತವ್ರೆ, ಯಾರು ಹೊಡಿತಾವ್ರೆ, ಎಷ್ಟು ಬಾಲ್ ಬರ್ತೈತೆ ಅನ್ನೋದೇ ಗೊತ್ತಾಗಲ್ಲ. ಗೈಸ್ ಈಗ ಬರ್ತಾವ್ರೆ ನೋಡಿ, ಅದಕ್ಕೆ 0 ಬರಬೇಕು, -1 ಬರ್ತಾವ್ರೆ, ಅದಕ್ಕೆ ಲೇಟು. ಫೈನಲಿ ವಾಪಸ್ ಹೋಗ್ತಾ ಇದ್ದೀವಿ. ನನಗಂತೂ ಒಂದು ಚೂರು ಇಷ್ಟ ಆಗಲ್ಲ. ಇಟ್ ವಾಸ್ ಸೋ ಬೋರಿಂಗ್. ಅಲ್ಲಿ ಐ ಡೋಂಟ್ ನೋ, ಲೈಕ್ ಇವ್ರೇನು ಅಷ್ಟೊಂದೇನು ಪ್ರಾಕ್ಟೀಸ್ ಮಾಡಿಲ್ಲ, ಸುಮ್ಮನೆ ಯಾರೋ ಬೌಲ್ ಮಾಡ್ತಾರೆ, ಯಾರೋ ಬ್ಯಾಟ್ ಮಾಡ್ತಾರೆ, ಟೀಮ್ಸ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ನನಗಂತೂ ಫುಲ್ ಬೋರು. ಈಗ ವಾಪಸ್ ಹೋಗ್ತಿದ್ದೀವಿ. ನನಗಂತೂ ಯಾವಾಗ ಹೋಗಿದ್ರೆ ಸಾಕಂತ ಅನಿಸ್ತಾ ಇತ್ತು. ಬಟ್ ಇವನಿಗೋಸ್ಕರ ಬಂದಿದೆ. ಇವಾಗ ಹೋಗ್ತಾ ಇದ್ದೀವಿ ವಾಪಸ್ ನಾವು ಮನೆಗೆ. ಮಾತೇ ಇಲ್ಲ. ಗೈಸ್ ಇವಾಗ ಒಂದು ಪಾರ್ಕಿಗೆ ಬಂದಿದ್ದೀವಿ, ಚಿಲ್ಡ್ರನ್ ಟ್ರಾಫಿಕ್ ಪಾರ್ಕ್ ಅಂತ. ಇವಳು ಹೋಗ್ಬೇಕಂತ ಹಸದಿಂದ ಅಂತ ಇದ್ಲು. ನಾನು ಇಲ್ಲಿವರೆಗೆ ನೋಡಿಲ್ಲ ಇದನ್ನ, ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ತಾ ಇದ್ದಿದ್ದು ಏನಿದು ಅಂತ. ಬಟ್ ಫಸ್ಟ್ ಟೈಮ್ ಇದೇನು ಅಂತ ಒಳಗಡೆ ಬಂದು ನೋಡ್ತಾ ಇರೋದು. ಇದೆಲ್ಲ ಏನು ಮನೆನಾ ಏನು ಅನ್ನೋದೇ ಗೊತ್ತಿಲ್ಲ. ಗೈಸ್ ಇದೇನೋ ಒಳ್ಳೆ ಮನೆ ಥರ ಐತೆ, ಬಟ್ ಒಳಗಡೆಗೆ ಹೋಗ್ಬೋದಾ ಏನೋ ಗೊತ್ತಿಲ್ಲ. ಕ್ಲೋಸ್ ಡೋರ್. ಓಪನಿಂಗೇ ಅಲ್ವಾ ಇದಕ್ಕೆ? ಕೀ ಹಾಕಿದ್ರೆ ಓಪನ್ ಇರುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಇಲ್ಲೆಲ್ಲ ಚಿಕ್ಕ ಮನೆ ಥರ ಮಾಡವ್ರೆ. ಬಟ್ ಇದೆಲ್ಲ ಸುಮ್ಮನೆ ಆಟ ಆಡೋದು ಅನಿಸುತ್ತೆ. ಬಟ್ ಇದಕ್ಕೆಲ್ಲ ಓಪನಿಂಗ್ ಎಲ್ಲ ಇಲ್ಲ, ಸುಮ್ಮನೆ ಇಷ್ಟು ದೊಡ್ಡದು ಕಟ್ಟಾರೋ. ಒಳಗಡೆ ಹಾಲೋ ಇದೆಯೋ ಇಲ್ಲ ಒಳಗಡೆನೂ ಸೇರಿಸ್ಕೊಟ್ಟಾರೋ ಗೊತ್ತಿಲ್ಲ. ಇದೊಂದು ಮನೆ ಎಲ್ಲ ಚಿಕ್ಕ ಮಕ್ಕಳು ಆಟ ಆಡೋಕೆ ಮಾಡಿರೋದು ಇದೆಲ್ಲ. ಗೈಸ್ ಇದೆಲ್ಲ ಎಜುಕೇಷನ್ ಪರ್ಪಸ್ಗೆ ಮಾಡಿದ್ದು. ಬಟ್ ಈಗ ನೋಡಿ ಎಲ್ಲ ಫುಲ್ ಹಾಳೋಗ್ಬಿಟ್ಟಿದೆ. ಎಲ್ಲ ಮಕ್ಕಳು ಆಟ ಆಡ್ತಾರೆ. ಇವಾಗ ಇಲ್ಲಿ ಯಾರೋ ಒಳಗಡೆ ಇನ್ನೊಬ್ರು ಯಾರೋ ಮಲ್ಗವ್ರೆ. ಫುಲ್ ಏನೋ ಒಳ್ಳೆ ಮನೆಗಳ ಥರ ಚಿಕ್ಕ ಮನೆಗಳು. ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಎಜುಕೇಷನ್ ಪರ್ಪಸಾಗಿ ಮಾಡಿದ್ದು. ಬಟ್ ಎಲ್ಲ ಫುಲ್ ಇವಾಗ ಪಾಳು ಬಿದ್ದುಬಿಟ್ಟೈತೆ. ಇದು ಪೊಲೀಸ್ ಸ್ಟೇಷನು. ಅಂದರೆ ಎಜುಕೇಷನ್ ಪರ್ಪಸ್ಗೆ ಏನೇನು ಮೇನ್ ಇದೆ ನಮ್ಮ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ನು, ಆಮೇಲೆ ಶಾಲೆಗಳು ಆ ಥರದ್ರಲ್ಲಿ ಬಿಲ್ಡ್ ಮಾಡೋರೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫುಲ್ಲು ಪಾಳು ಬಿದ್ದುಬಿಟ್ಟೈತೆ. ಆಟ ಆಡೋಕ್ಕೆ ಬರ್ತಾರೆ. ಅದು ಬಿಟ್ರೆ ಈ ಸೈಡ್ ಒಂದು ಪಾರ್ಕ್ ಐತೆ, ಅಲ್ಲಿ ಬಂದು ಆಟ ಆಡ್ತಾರೆ ನೋಡಿ. ಆರ್ಚ್ಗಳೆಲ್ಲ ಮಾಡೋರು ಈ ಸೈಡು ಮಾಡೋಕ್ಕೆ. ಬಟ್ ಇಲ್ಲಿ ಏನೂ ಮಾಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಟೆಂಪಲ್ ಐತಿ. ಇಲ್ಲಿ ಹೆಂಗೈತೆ ಚೆಸ್ಟ್ ಪ್ರೆಸ್. ಇವತ್ತು ಶೋಲ್ಡರ್ ಪ್ರೆಸ್ ಆಗ್ತಾಯಿದೆ, ಚೆಸ್ಟ್ ಏನು ಪ್ರೆಸ್ ಆಗ್ತಾಯಿಲ್ಲ. ನನ್ನ ಬಾಡಿ ವೇಟ್ ನಾನು ಎತ್ತುತ್ತಾ ಇರೋದು. ಅಂದರೆ ಲೆಗ್ಗಿಂಗ್ಸ್ ಟೆನ್ಷನ್ ಐತಿ. ಇವತ್ತು ನೀವು ಮಾಡಿಲ್ವಲ್ಲ ಕರೆಕ್ಟಾಗಿ ಬರಲ್ಲ. ಇಲ್ಲಿ ಲೆಗ್ಗಿಂಗ್ಸ್ ಟೆನ್ಷನ್ ಮಾಡೋ ನಿಮ್ಗಿದೆ ಸರ್. ಇದು ಆಟ ಆಡೋದು ಅದು ಆಟ ಆಡ್ತೀಯ? ಇಲ್ಲ, ನಾನು ಅಲ್ಲೋಗಿ ಆಟ ಆಡ್ತೀನಿ. ಸ್ವಿಂಗ್ ಆಡಬೇಕು ಅಂತ ಅಂತವಳೆ. ಬಟ್ ಇಲ್ಲಿ ಚಿಲ್ಡ್ರನ್ಸ್ ಬಿಲೋ 12 years ಮಾತ್ರ. ಓಯ್ ಅದು ಚಿಕ್ಕ ಮಕ್ಳಿಗೆ ಮಾತ್ರ. ಅದೇನು ಹಿಂಗೆ ಈ ಥರ ಜಾರು ಬಂಡಿ ಆಡೋದೆಲ್ಲ ಅದೇನು ಹುಚ್ಚೋ. ಹುಷಾರು, ಮುರಿಗಿರ್ದೋಗ್ಬಿಟ್ಟದ. ಆಮೇಲೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅದು ಮುಟ್ಟಿದ್ರೆ ಕೆರ್ತಾ ಬರುತ್ತೆ ಅದನ್ನ. ಗೈಸ್ ಇವಾಗ ಮನೆಗೆ ಬಂದೆ. ಇವಾಗ ಪ್ರೋಟೀನ್ ಕುಡಿಬೇಕು. ಅಲ್ಲೇ 10 ಗಂಟೆ ಆಗೋಯ್ತು. ಇವಾಗ ಪ್ರೋಟೀನ್ ಕುಡ್ದು ಊಟ ಮಾಡಿ ಮಲ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್, ಬಾಯ್.